ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಪೂಜೆ ಎಲ್ಲ ಆಯಿತು. ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಎಲ್ಲ ಆಯಿತು. ನೈಟ್ ಪಾತ್ರೆಗೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟಿ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಕಸ ಗುಡಿಸಿ ಹೊಸ್ಲೆಲ್ಲ ತೊಳ್ಕೊಂಡು ಇವಾಗ ಸ್ನಾನ ಮಾಡ್ಕೊಂಬಂದು ಚಹಾ ಮಾಡ್ತಾಯಿದ್ದೀನಿ. ನಾನು ಭಾಗ್ಯನಿಗೆ ಕೇಳ್ತಾ ಇದ್ದೆ ನಾಷ್ಟಕ್ಕೆ ಏನಾದರೂ ಮಾಡ್ತೀನಿ ತಿಂದ್ಬಿಟ್ಟು ಹೋಗು ಅಂತ. ಅವಳು ತಿನ್ನಲ್ಲ ಅಂದ್ಲು. ಅದಕ್ಕೆ ನನಗೆ ಸ್ವಲ್ಪ ಕೋಪ ಬಂತು. ಬೆಳಿಗ್ಗೆ ಡೈಲಿ ಇದೇ ರಾಮಾಯಣ ಅವಳದು. ನಾಷ್ಟನೇ ಮಾಡಲ್ಲ ಬೆಳಿಗ್ಗೆ. ತುಂಬ ಜೋರು ಮಾಡಿ ಬೈದಾದರೂ ತಿನ್ನಿಸಿ ಕಳಿಸ್ತೀವಿ. ಆದರೆ ಇವತ್ತು ತುಂಬ ಹಠ ಮಾಡ್ತಾಯಿದ್ಲು, ತಿನ್ನಲ್ಲ ಅಂತಾನೆ. ನಾನು ಅಷ್ಟಕ್ಕೂ ರಾಗಿ ದೋಸೆ ಮಾಡಿಕೊಡ್ತೀನಿ ಅಂತ ರಾಗಿ ಹಿಟ್ಟನ್ನ ಕಲಸೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಆದರೆ ಅವಳು ತಿನ್ನಲ್ಲ ಅಂತಾನೆ. ಮತ್ತು ನಾನು ತಿನ್ನಲ್ಲ ಅಂತ ಹೇಳಿದ್ರೆ ನಾನು ಬೈತೀನಿ ಅಂತ ಯಾರಿಗೆ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾಯಿದ್ಲು. ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಅಂತೂ ಬರ್ತಾಯಿತ್ತು. ಯಾಕಂದರೆ ಮಕ್ಕಳು ತಿಂದಿಲ್ಲ ಅಂದರೆ ನಮಗೆ ಸಮಾಧಾನ ಇರುತ್ತೆ ಹೇಳಿ. ಯಾಕಂದರೆ ಬೆಳಗ್ಗೆಯಿಂದ ಸ್ಕೂಲ್ಗೆ ಹೋಗ್ತಾರೆ, ಅಲ್ಲಿ ಸ್ಕೂಲಲ್ಲಿ ಊಟ ಮಾಡ್ತಾರೆ, ಓಕೆ. ಆದರೆ ಬೆಳಿಗ್ಗೆ ಹಾಗೆ ಖಾಲಿ ಹೊಟ್ಟಿಗೆ ಹೋಗ್ತಾರೆ, ಮಧ್ಯಾಹ್ನವರೆಗೂ ಹಾಗೆ ಇರ್ತಾರೆ ಅಂತ ನಮ್ಗೆ ಹೊಟ್ಟೆ ಉರಿಯುತ್ತೆ. ಆದರೆ ಅವರಿಗೆ ಅರ್ಥ ಆಗಲ್ಲ ಅದು. ನಾನು ಸ್ವಲ್ಪ ರಾಗಿ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ರಾಗಿ ದೋಸೆ ತುಂಬ ಚೆನ್ನಾಗಿ ಬರ್ತವೆ. ಹಾಗಾಗಿ ಎರಡೂ ಹಾಕ್ಕೊಂಡು ನಾನು ರಾಗಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಪದೇ ಪದೇ ಕೇಳ್ತಾನೆ ಇದ್ಲು ಮತ್ತೆ ನೀವು ತಿನ್ನಲ್ಲ ಅಂತ. ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾಯಿತ್ತು. ಮಕ್ಕಳು ಊಟ ಮಾಡಲ್ಲ ಅಂದಾಗ ನನಗಂತೂ ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಸಿಟ್ಟು. ಇವಾಗ ನೋಡಿ ರಾಗಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಈ ದೋಸೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಮಸಾಲೆ ದೋಸೆ ಥರನೇ ಬರುತ್ತೆ. ಸ್ವಲ್ಪ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ಕೂಡ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಇದು. ಅಲ್ಲಿ ಟೀ ರೆಡಿ ಆಗ್ತಾಯಿದೆ. ಹಾಗೆ ಇಲ್ಲಿ ಹಿಟ್ಟನ್ನ ನಾನು ಕಲಿಸ್ತಾ ಇದ್ದೀನಿ. ಇದಕ್ಕೆ ಚಟ್ನಿ ಪಲ್ಯ ಏನಾದ್ರೂ ಓಕೆ, ಚೆನ್ನಾಗೇ ಇರುತ್ತೆ. ನೀವು ಚಟ್ನಿ ಮಾಡ್ಕೊಳ್ಳಿ ಅಥವಾ ಪಲ್ಯ, ಯಾವ ಪಲ್ಯ ಆದರೂ ಓಕೆ, ಸಾಂಬಾರಾದರೂ ಕೂಡ ಓಕೆ, ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ರಾಗಿ ದೋಸೆ. ನನಗೆ ಇಲ್ಲಿ ಬೀಟ್ರೋಟ್ ಪಲ್ಯ ಇರೋದ್ರಿಂದ ನಾನು ಏನು ಮಾಡಿದೆ ಅಂದರೆ ದೋಸೆ ಮಾತ್ರ ಮಾಡಿದೆ ಬೆಳಿಗ್ಗೆ. ಅಷ್ಟು ಮಾಡಿದ್ರೂ ಭಾಗ್ಯ ತಿನ್ನಲೇ ಇಲ್ಲ. ಹಾಗೆ ಹೋಗ್ತೀನಿ ಅಂತ ರೆಡಿ ಆಗಿಬಿಟ್ಲು. ಇವಾಗ ಟೀ ರೆಡಿ ಆಗ್ತಾಯಿದೆ. ಹಾಗೆ ಟೀನ ತೆಗೆದುಬಿಟ್ಟು ಹಾಲನ್ನ ಕಾಯ್ಸೋಕ್ಕಿಟ್ಟಿದ್ದೀನಿ. ನಾನು ಸ್ವಲ್ಪನೇ ಟೀ ಕುಡಿಯೋದು. ನಮ್ಮ ಮನೆಯವ್ರಿಗೆ ಮಾತ್ರ ಅದು ಕಪ್ಪು ಫುಲ್ ಇರಬೇಕು ಟೀನ. ಅವ್ರಿಗೆ ಮಾತ್ರ ಜಾಸ್ತಿನೇ ಹಾಕಿ ಕೊಡ್ತೀನಿ. ಕಮ್ಮಿ ಕೊಟ್ಟರೆ ಅದು ವಿದ್ದಾನೆ ಆಗ್ಬಿಡುತ್ತೆ ನಮ್ಮ ಮನೇಲಿ. ಟೀ ಅಂದರೆ ಅದೇನು ಪ್ರಾಣನೋ ಗೊತ್ತಿಲ್ಲ. ಎಲ್ಲ ಮುಗಿಸ್ಕೊಂಡು ಬಟ್ಟೆ ಬೇರೆ ಒಗೆಯೋಕ್ಕಿತ್ತು. ಹಾಗಾಗಿ ನಾನು ಬಟ್ಟೆ ಒಗೆಯೋಕೆ ಹಾಕೋಣ ಅಂತ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಬಂದೆ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಇನ್ನೂ ಕೆಲಸ ಇದೆ. ಬಟ್ಟೆ ಹೊಲಿಯೋಕ್ಕೆಲ್ಲ ಇದೆ. ಲೈನಿಂಗ್ ಪೀಸ್ ತೊಗೊಂಬರೋಕ್ಕೆಲ್ಲ ಇತ್ತು. ಆದರೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ. ನನಗೆ ಅಲ್ಲೆಲ್ಲ ಹೋಗಿ ತೊಗೊಂಬರೋದಂದರೆ ತುಂಬ ಕಷ್ಟ. ಹೋಗೋಕ್ಕೆಲ್ಲ ನಾನು ಹೋಗೋದೇ ಇಲ್ಲ. ನಮ್ಮ ಮನೆಯವ್ರ ಕೈಯಲ್ಲೇ ಪೀಸ್ ಕೊಟ್ಟು ಕಳ್ಸಿದ್ರೆ ತೊಗೊಂಬರ್ತಾರೆ. ಭಾಗ್ಯ ಬಟ್ಟೆ ಎಲ್ಲಿ ಅಂದ್ರೆ ಅಲ್ಲಿ ಹಾಕಿಬಿಟ್ಟಿರ್ತಾಳೆ. ಒಂದಲ್ಲಿರಲ್ಲ, ಎಷ್ಟು ಟಬ್ಬಲ್ಲಿ ಹಾಕ್ತಾಳೆ. ಆ ಪುಟ್ಟಿಗಳಲ್ಲಿ, ಬಕೆಟ್ಗಳಲ್ಲಿ ಎಲ್ಲ ಕಡೆ ಒಂದೊಂದೊಂದೊಂದು ಇಟ್ಬಿಟ್ಟಿರ್ತಾಳೆ. ಎಲ್ಲ ಹುಡುಕಿ ಮಿಷಿನ್ಗೆ ಹಾಕಬೇಕು. ಇವಾಗ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಆಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತೀನಿ. ನೋಡಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಬಂದಾಯಿತು. ಬೆಳಗ್ಗೆನೇ ನಾನು ಬೀಟ್ರೋಟ್ ಜ್ಯೂಸ್ ಮಾಡಿದ್ದೆ. ಬೀಟ್ರೋಟ್ ಅಂದರೆ ದಾಳಿಂಬ್ರ ಮತ್ತು ಆ್ಯಪಲ್ಲು, ಹಾಗೆ ಅದ್ರ ಜೊತೆಗೆ ಸೌತೆಕಾಯಿ ಕೂಡ ಹಾಕಿದ್ದೆ. ಬೀಟ್ರೋಟು ಹಾಕಿಬಿಟ್ಟು ಜ್ಯೂಸ್ ಮಾಡಿದೆ. ತುಂಬಾ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿದ್ರೆ ಒಳ್ಳೆಯದು. ಆದರೆ ಖಾಲಿ ಹೊಟ್ಟೆ ಕುಡಿಯೋಣಂತಲೇ ನಾನು ಮಾಡಿಕೊಂಡೆ. ಆದರೆ ಆ ಟೀ ಮಾಡ್ತಾ ಇದ್ನಲ್ವ, ಟೀ ನೋಡಿಬಿಟ್ರೆ ಅದು ಏನು ಕುಡಿಬೇಕಂತ ಅನಿಸಲ್ಲ. ಟೀ ಬಿಟ್ಟೆ ನನಗೆ. ಹಾಗಾಗಿ ಫಸ್ಟು ಟೀನೇ ಕುಡಿದ್ಬಿಟ್ಟೆ. ಆವಾಗ ಜ್ಯೂಸ್ ಕುಡಿಯೋದು ಬೇಡ ಅಂತ ಹಾಗೆ ಎತ್ತಿಟ್ಬಿಟ್ಟೆ ನಾನು. ಇವಾಗ ಎಲ್ಲನೂ ಖಾಲಿ ಮಾಡಿಕೊಂಡು ಪಾತ್ರೆನ ತೊಳ್ಕೊಳ್ಳೋಣ ಅಂತ ಎಲ್ಲ ಖಾಲಿ ಮಾಡಿ ಪಾತ್ರೆನ ತೊಳಿತಾ ಇದ್ದೀನಿ. ಇದು ನಾಷ್ಟ ಮಾಡಿ ಬೆಳಗಿನ ನಾಷ್ಟ ಮುಗಿದ ಮೇಲೆ ಪಾತ್ರೆ ತೊಳಿತಾ ಇದ್ದೀನಿ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸಾಯಂಕಾಲ 6 ಗಂಟೆಯಿಂದ ನಾನು ಏನು ಕೆಲಸ ಮಾಡ್ತೀನಿ, ಇಷ್ಟೆಲ್ಲ ಕೆಲಸ ಆಗುತ್ತೆ ಅಂತ. ಸಾಯಂಕಾಲ 6 ಗಂಟೆಯಿಂದ 9
10 ಗಂಟೆವರೆಗೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನೋಡಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಏನು ಕೆಲಸ ಮಾಡ್ತೀನ ಅಂತ ಇವತ್ತಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ 7 ಗಂಟೆಯಿಂದ. ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇನ್ನೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಎಲ್ಲನೂ ಕ್ಲೀನ್ ಮಾಡಿ ತೊಳ್ಕೊಂಡು ಬಂದುಬಿಡ್ತೀನಿ. ಒಳಗಡೆ ಎಲ್ಲ ಕೆಲಸ ಮುಗೀತು. ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಜೋಡಿಸ್ಕೊಂಡು ಬಂದೆ. ಇವಾಗ ಒಂದು ಡ್ರೆಸ್ಸು ಸ್ಟಿಚ್ ಮಾಡೋಕ್ಕಿದೆ ನನಗೆ. ಸ್ಲೀವ್ ಅಟ್ಯಾಚ್ ಮಾಡಬೇಕು. ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಸ್ಲೀವ್ ಅಟ್ಯಾಚ್ ಮಾಡಿಕೊಡಿ ಅಂತ ಹೇಳಿದ್ರು. ಡ್ರೆಸ್ಸು ಅದು ಸ್ಲೀವ್ ಏನಾಗಿದೆ ಫಸ್ಟ್ ಅಟ್ಯಾಚ್ ಮಾಡಿಸಿದ್ದಾರೆ, ಮತ್ತು ಕಿತ್ತೋಗಿದೆ ಅಂತ ತೊಗೊಂಬಂದು ಕೊಟ್ಟರು. ಅದನ್ನು ಇವಾಗ ಅಟ್ಯಾಚ್ ಮಾಡಿ ಕೊಡಬೇಕಂತ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಜಿರ್ಲೆ ಬಂದು ಕೂತ್ಕೊಂಡ್ಬಿಟ್ಟಿತ್ತು. ಹೆಣ್ಮಕ್ಳು ಎದಕ್ಕೂ ಎದುರಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಜಿರ್ಲೆಗಂತೂ ತುಂಬ ಎದುರ್ಕೊತೀವಿ ಅಲ್ವಾ. ಇವಾಗ ಆ ಸ್ಲೀವ್ನ ಅಟ್ಯಾಚ್ ಮಾಡಿ ಕೊಡಬೇಕು. ಇವಾಗಲೇ ಬಂದುಬಿಡ್ತಾರೆ ಅವರು. ಹಾಗಾಗಿ ಅದನ್ನು ಬೇಗ ರೆಡಿ ಮಾಡಿ ಕೊಟ್ಬಿಡೋಣ ಅಂತ. ಡ್ರೆಸ್ಸು ಸ್ಟಿಚ್ ಮಾಡಿ ಮುಗೀತು. ಅವ್ರ ಡ್ರೆಸ್ಸು ಬಂದು ತೊಗೊಂಡು ಹೋಗ್ಬಿಟ್ರು. ನಾನು ಮತ್ತೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ, ಅದನ್ನೆಲ್ಲ ತೆಗೆದು ಇವಾಗ ಒಣಗಿಸೋಣ ಅಂತ ವಾಷಿಂಗ್ ಮಿಷಿನಲ್ಲೆಲ್ಲ ಬಟ್ಟೆ ಒಗ್ದಾಗಿದೆ. ಹಾಗಾಗಿ ಇವಾಗೆಲ್ಲ ತೆಗೆದು ಒಣಗಿಸ್ಬಿಡೋಣ. ಇನ್ನೂ ಬಟ್ಟೆ ಒಣಗಿಸೋದಾದ್ಮೇಲೆ ಇನ್ನೂ ತುಂಬ ಕೆಲಸಗಳಿದ್ದಾವೆ. ಕೆಲಸಗಳನ್ನು ಮಾಡ್ಕೊಳ್ಳೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಇವತ್ತಿನ ದಿವಸದಲ್ಲಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಕೆಲಸ ಇದೆ ಅಂತ. ನಡೆದ್ರೆ ಬಟ್ಟೆ ಎಲ್ಲ ಒಗ್ದಾಕಿ ಒಣಗಿಸಾಕಿ ಬಂದಿದೆ. ಸ್ವಲ್ಪ ಏನಾದರೂ ತಿನ್ನಬೇಕು ಅನ್ನಿಸ್ತು. ಪೈನಾಪಲ್ ಇತ್ತು, ಸುಮ್ಮನೆ ಹಾಳಾಗ್ತಾಯಿದ್ದಲ್ಲಿ ಹಬ್ಬಕ್ಕೆ ಹಣ್ಣೆಲ್ಲ ತೊಗೊಂಬಂದಿದ್ವಿ. ಹಾಳು ಮಾಡೋದು ಬೇಡ ಅಂತ ಪೈನಾಪಲ್ನ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಸ್ವಲ್ಪ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಗೆ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಮತ್ತೆ ನೆನಪಾಯಿತು ಸ್ವಲ್ಪ ಉಪ್ಪು ಖಾರ ಹಾಕಿ ಸ್ವಲ್ಪ ಎತ್ತಿ ಇಟ್ಬಿಟ್ರೆ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಹಾಗಾಗಿ ಅದನ್ನು ಹಾಗೆ ಬಿಟ್ಟು ಇನ್ನೇನು ಬಗ್ಗೆ ಬರೋ ಟೈಮ್ ಆಯಿತು. ಅದನ್ನು ಅಲ್ಲೇ ಬಿಟ್ಟು ಇವಾಗ ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಮತ್ತು ಚಪಾತಿ ಮಾಡೋಣ ಅಂತ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಅದು ರೆಸಿಪಿ ಮಾಡಿ ಹಾಕಿದ್ದೀನಿ ತುಳಜಾ ಅಡುಗೆ ಮನೆ ಚಾನಲಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ರೆಸಿಪಿಗಳಿದ್ದಾವೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಅಲ್ಲಿ ಕೂಡ ಸಪೋರ್ಟ್ ಮಾಡಿ. ಇವತ್ತು ಮತ್ತೆ ಒಬ್ಬಟ್ಟು ಮಾಡ್ತಾಯಿದ್ದೆ. ನಿನ್ನೆ ಒಬ್ಬಟ್ಟು, ಮೊನ್ನೆ ಒಬ್ಬಟ್ಟು, ಇವಾಗ 3-4 ದಿವಸದಿಂದ ಡೈಲಿ ಒಬ್ಬಟ್ಟೆ ಆಗ್ತಾಯಿದೆ. ಯಾಕಂದರೆ ಹೂರಣ ನಾನು ಜಾಸ್ತಿ ಮಾಡಿಬಿಟ್ಟಿದ್ದೆ. ನಾನು ಸಿದ್ಧಾರ್ಥರ ಹತ್ರ ಹೋಗ್ತೀನಿ ತೊಗೊಂಡು ಹೋಗೋಣ ಅಂತ ನಾನು ಜಾಸ್ತಿ ಮಾಡಿದೆ. ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಯಾಕಂದರೆ ಮಕ್ಕಳಿರ್ತಾರೆ, ಮಕ್ಕಳಿಗೆ ಎಲ್ಲರಿಗೂ ಆಗುತ್ತೆ ಅಂತ ನಾನು ಜಾಸ್ತಿ ಹೂರಣ ಮಾಡಿದೆ. ಒಬ್ಬಟ್ಟೆಲ್ಲ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ.
ಆದರೆ ಹೋಗಲೇ ಇಲ್ಲ ನಾನು, ಹಾಗಾಗಿ ಜಾಸ್ತಿಯಾಗಿ ನಾವೇ ಮಾಡೋದಾಯ್ತು ಮನೇಲಿ. ಇವಾಗ ಚಪಾತಿ ಒಬ್ಬಟ್ಟು ಎಲ್ಲ ರೆಡಿ ಮಾಡ್ಕೋತೀನಿ. ಬೆಳ್ಳುಣಿಗೆಲ್ಲ ನಾನು ತೀಡ್ತಾ ಇಲ್ಲ, ನೀವು ಕೈಯಲ್ಲೇ ತೀಡ್ತಾಯಿದ್ದೀನಿ ನೋಡ್ತಿರ್ಬೋದು. ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಕೂಡ, ತುಂಬಾ ಚೆನ್ನಾಗಿರುತ್ತೆ, ಅಷ್ಟೊಂದೇನಿದು ಅನಿಸಲ್ಲ. ಬಾಳೆ ಎಲೆ ಮಾಡಿದ್ದೆ ಮೊನ್ನೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ಡೈಲಿ ಕಿತ್ಕೊಂಬರೋದು ಬೇಡ ಅಂತ ಇವತ್ತು ತಗಡಿನ ಮೇಲೇ ಮಾಡ್ತಾಯಿದ್ದೀನಿ. ತಗಡಿನ ಮೇಲೆ ಕೂಡ ಚೆನ್ನಾಗೇ ಬರುತ್ತೆ, ಆದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಅಂತಲೇ ಆ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಊಟಕ್ಕೆ ತಟ್ಟೆನ ಭಾಗ್ಯ ರೆಡಿ ಮಾಡ್ತಾಳೆ ಅಂತ ಅಂದ್ಕೊಂಡು ಹೇಳಿದೆ, ಆದರೆ ಭಾಗ್ಯ ರೆಡಿ ಮಾಡಲಿಲ್ಲ, ನಾನೇ ರೆಡಿ ಮಾಡೋಣ ಅಂತ ಮತ್ತೆ ಎಲ್ಲ ತೊಗೊಂಡು ಇಟ್ಟಿದ್ದು. ಇಲ್ಲೆಲ್ಲ ಊಟಕ್ಕೆ ತಟ್ಟೆನ ರೆಡಿಯಾಗಿದೆ ನೋಡಿ. ಇವಾಗ ಒಬ್ಬಟ್ಟು, ಚಪಾತಿ ಮತ್ತು ಬದನೆಕಾಯಿ ಪಲ್ಯ, ಬೀಟ್ರೂಟ್ ಪಲ್ಯ, ಇಷ್ಟೆಲ್ಲ ಅಡುಗೆನ ರೆಡಿ ಆಯಿತು. ಇಲ್ಲಿ ನೋಡಿ ಎಣ್ಣೆ ಬದನೆಕಾಯಿ ಪಲ್ಯ ತುಂಬಾ ಚೆನ್ನಾಗಾಗಿದೆ. ಇದು ನಮ್ಮ ಮತ್ತೆ ಮಾಡ್ತಾಯಿದ್ರು, ಹಾಗಾಗಿ ಅದೇ ರೀತಿಯಲ್ಲಿ ನಾನು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ರೆಸಿಪಿ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ. ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಇಷ್ಟೆಲ್ಲ ರೆಡಿಯಾಗಿದೆ. ನಿಮಗೂ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಲೈಕ್ ಕೊಡೋದ್ರಿಂದ ತುಂಬ ಯೂಸ್ಫುಲ್ ಇದೆ ನಮ್ಮ ವಿಡಿಯೋನ, ಹಾಗಾಗಿ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಟೈಮ್ ಕೊಟ್ಟು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಬ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.